ಕಣ್ರು. ಅಲ್ಲಿ ನೋಡ್ರು, ದೇವತೆಯ ದಂಡ ಅಲ್ಲೇ ಇದೆ. ಅವಳು ಅದರಿಂದಾನೇ ಎಲ್ಲ ಮ್ಯಾಜಿಕ್ ಮಾಡೋದು. ಹಾಗಾದ್ರೆ ಮೊದ್ಲದನ್ನ ತಕೊಳ್ಳೋ, ಇದು ಸರಿಯಾದ ಸಮಯ. ಬ್ಲೂ ಲ್ಯಾಂಡ್ ಕಾಡಲ್ಲಿ ಮೋಂಟೋ ಕೋತಿ ಆನೆ ಮತ್ತು ಚಿಂಕಿ ಚಿಡಿಯದ ಕಾರಣವಾಗಿ ಯಾವಾಗ್ಲೂ ಬೇಜಾರಾಗಿರ್ತಿದ್ದ. ಇವರು ಮೂವರು ತುಂಟತನ ಮಾಡುವುದರಲ್ಲಿ ತುಂಬಾನೇ ವೇಗವಾಗಿ ಇರ್ತಿದ್ರು. ಒಂದಿನ ಮೋಂಟು ಕೋತಿ ಮತ್ತೆ ಆನೆ ನದಿಯ ಬಳಿ ಕುತ್ಕೊಂಡು ಮಾತಾಡ್ಕೋತಾ ಇರ್ತಾರೆ. ಆಗ ಚಿಂಕಿ ಪಕ್ಷಿ ಅಲ್ಲಿಗೆ ಬಂದು, ಅರೆ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ, ಬೇಗ ನನ್ ಜೊತೆ ಬನ್ನಿ. ಅಲ್ಲಿ ನರಿ ಮತ್ತೆ ಮೊಳ ಆಹಾರ ತಗೊಂಡು ಅವ್ರ ಮನೆ ಕಡೆ ಹೋಗ್ತಾ ಇದ್ರು. ಅರೆ ವಾ, ನಡೀರಿ, ಅವರನ್ನ ಹೋಗಿ ಲೂಟಿ ಮಾಡೋಣ. ಅದೇ ಸಮಯದಲ್ಲಿ ಕಾಡಲ್ಲಿ ಒಂದು ದೇವತೆ ಸುತ್ತಾಡ್ತಿರ್ತಾಳೆ. ಆಗ ಅವಳಿಗೆ ಆ ಕಾಡಿನಲ್ಲಿ ಒಂದು ಸುಂದರವಾದ ಹೂವಿನ ತೋಟ ಕಾಣಿಸತ್ತೆ. ಇಲ್ಲೇ ಇದ್ದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ, ಆಮೇಲೆ ಇಲ್ಲಿಂದ ಹೊರಡ್ತೀನಿ. ಅಲ್ಲೇ ಪಕ್ಕದಲ್ಲಿ ಮ್ಯಾಜಿಕ್ ಸ್ಟಿಕ್ ಅನ್ನ ಇಟ್ಬಿಟ್ಟು ವಿಶ್ರಾಂತಿ ತಗೋತಾರೆ. ಸ್ವಲ್ಪ ತದನಂತರ ಅವ್ರ ಮೂವರು ಕೂಡ ಅದೇ ತೋಟದ ಕಡೆ ನಡ್ಕೊಂಡು ಹೋಗ್ತಿರ್ತಾರೆ. ಅರೆ ರೇ, ಅಲ್ಲಿ ನೋಡ್ರು. ಆಗ ಅವ್ರು ನೋಡ್ತಾರೆ, ದೇವತೆ ಅಲ್ಲಿ ನಿದ್ದೆ ಮಾಡ್ತಿರ್ತಾಳೆ. ಪಕ್ಕದಲ್ಲಿ ಅವಳ ಮ್ಯಾಜಿಕ್ ಸ್ಟಿಕ್ ಇರೋದನ್ನು ನೋಡ್ತಾರೆ. ಅರೆ ಯಾರ್, ಇನ್ನಂತೂ ಮಜಾ ಮಾಡ್ಬೋದು ಕಣ್ರು. ಅಲ್ಲಿ ನೋಡ್ರು, ದೇವತೆಯ ದಂಡ ಅಲ್ಲೇ ಇದೆ. ಅವಳು ಅದರಿಂದಾನೇ ಎಲ್ಲ ಮ್ಯಾಜಿಕ್ ಮಾಡೋದು. ಹಾಗಾದ್ರೆ ಮೊದ್ಲದನ್ನ ತಕೊಳ್ಳೋ, ಇದು ಸರಿಯಾದ ಸಮಯ. ಕೋತಿ ಮ್ಯಾಜಿಕ್ ಸ್ಟಿಕ್ ಅನ್ನು ಎತ್ಕೊಂಡ್ಬಿಡ್ತಾನೆ. ಮತ್ತೆ ಅವ್ರು ಮೂವರು ಅಲ್ಲಿಂದ ಓಡೋಗ್ಬಿಡ್ತಾರೆ. ಅದೇ ಸಮಯದಲ್ಲಿ ಮಿಂಕು ಪಕ್ಷಿ ಒಂದು ಆಪಲ್ ಅನ್ನು ಬಾಯಲ್ಲಿ ಕಚ್ಕೊಂಡು ಅದರ ಮನೆ ಒಳಗಡೆ ಹೋಗುತ್ತೆ. ಇವತ್ತು ಟೀನೋಗೆ ಒಳ್ಳೆ ಸರ್ಪ್ರೈಸ್ ಕೊಡ್ತೇನೆ. ಆಪಲ್ ಅನ್ನು ಅವನು ಮನೆ ಒಳಗಡೆ ಇಟ್ಟಿದ ತಕ್ಷಣ ಮನೆಯಿಂದ ಆಚೆ ಬಂದು ಕೂತ್ಕೋತಾನೆ. ಅದೇ ಸಮಯದಲ್ಲಿ ಅಲ್ಲಿಗೆ ಟೀನು ಬರುತ್ತೆ. ಓ ನನ್ನ ಮನೆಯವ್ರೇ, ಏನ್ರಿ ಇವತ್ತು ತಿನ್ನಕ್ಕೇನೋ ಸಿಕ್ಕಿಲ್ವಾ? ಖಾಲಿ ಕೈಲಿ ಆಚೆ ಕೂತಿದ್ದೀರಾ? ಅರೆ, ಒಳಗೋಗಿ ನೋಡಮ್ಮ, ನಿನಗೆ ತುಂಬಾ ಖುಷಿ ಆಗುತ್ತೆ. ನೀನು ಖುಷಿಯಲ್ಲಿ ಚೀರಾಡ್ಬಿಡ್ತೀಯೋ. ಆಮೇಲೆ ಟೀನು ಮನೆ ಒಳಗಡೆ ಹೋಗ್ಬಿಡುತ್ತೆ. ಅದೇ ಸಮಯದಲ್ಲಿ ಅವ್ರ ಮೂವರು ಬಚ್ಚಿಟ್ಕೊಂಡು ಅವ್ರ ಮಾತನ್ನೆಲ್ಲ ಕೇಳ್ಕೊಂಡಿರ್ತಾರೆ. ಈಗ ನೋಡ್ರು, ಎಷ್ಟು ಮಜಾ ಬರುತ್ತಂತ. ಕೋತಿ ಮನ್ಸಲ್ಲಿ ಏನೋ ಹೇಳ್ಕೊಂಡು ಕಟ್ಟಿಗೆಯನ್ನ ಈ ತರ ತಿರುಗಿಸ್ತಾನೆ. ಅದೇ ಸಮಯದಲ್ಲಿ ಟೀನು ಕಿರ್ಚೋ ಶಬ್ದ ಕೇಳ್ಸತ್ತೆ. ನಾನ್ ಹೇಳಿದ್ದೆ ನೀನು ಖುಷಿಯಲ್ಲಿ ಕೂಗಾಡ್ತೀಯ ಅಂತ. ಟೀನು ಪಾಪ ಕಿರ್ಚ್ಕೊಂಡು ಮನೆಯಿಂದ ಆಚೆ ಬಂದ್ಬಿಡುತ್ತೆ. ಅದರ ಗಂಡ ಕೂಡ ಟೀನು ಹಿಂದ್ಗಡೆನೆ ಹೋಗ್ತಾನೆ. ಏನೋ ಇವತ್ತು ಕೊನೆಗೂ ಕೈಗೆ ಸಿಕ್ಕಿದ್ಯಾ? ಬಾ, ಹಿಡಿತೀನಿ ನಿನ್ನ. ಎಲ್ಲಾದ್ರೂ ತಿರ್ಗಕ್ ಹೋಗೋಣ. ಆಪಲ್ಲಿಗೆ ಬಿಟ್ಟು ಇವನಲ್ಲಿಂದ ಬಂದ. ಎಲ್ಲರಕ್ಕಿಂತ ಮುಂಚೆ ಟೀನು ಅದರ ಹಿಂದ್ಗಡೆನೆ ಕಾಲು, ಕಾಗೆ ಮತ್ತೆ ಅವರ ಗಂಡ. ಇದನ್ನ ನೋಡಿದ ತಕ್ಷಣ ಅವ್ರ ಮೂವರು ನಗ್ತಾ ಇರ್ತಾರೆ. ಈಗ ಆಪಲ್ ಅವ್ರ ಹತ್ರ ಬಂದ್ಬಿಡುತ್ತೆ. ನಾನು ಮಾಂತ್ರಿಕತೆ ಮಾಡಿ ಆಪಲ್ನ ಬದ್ಲಿಗೆ ಕಾಲುನಲ್ಲಿ ಇಟ್ಟಿದ್ದು. ನೀನು ಒಳ್ಳೆ ಕೆಲಸ ಮಾಡ್ದೆ ಹಂಗಂತೇಳಿ ಚಿಂಕು ಪಕ್ಷಿ ಆ ಆಪಲ್ನ ತಿನ್ನಕ್ಕೆ ಶುರು ಮಾಡುತ್ತೆ. ಸ್ವಲ್ಪ ತಾದ ನಂತರ ಚೋಟು ಜಿಂಕೆ ಮತ್ತೆ ಲಂಬು ಜಿಂಕೆ ಆಹಾರ ಹುಡ್ಕೋತಾ ಬರ್ತಿರ್ತಾರೆ. ಇವತ್ತಂತೂ ನನಗೆ ಮಶ್ರೂಮ್ ತಿನ್ನಕ್ ಮನ್ಸಾಗ್ತಾ ಇದೆ. ತುಂಬಾ ತಿನ್ಬೇಕು. ಈ ನನ್ನ ಮಕ್ಕಳು ನಮ್ಮನ್ನ ತುಂಬಾ ಸರಿ ಕದಿಯುವಾಗ ಹಿಡಿದು ಕೊಟ್ಟಿದಾರಲ್ವಾ, ಇವರಿಂದ ರಿವೆಂಜ್ ತಕೊಳ್ಳೇಬೇಕು. ಹಂಗಂತೇಳಿ ಅವ್ರ ಮೂವರು ಅಲ್ಲಿಂದ ಹೋಗ್ತಾರೆ. ಲಂಬು ಮತ್ತೆ ಚೋಟು ಇಬ್ರು ಮಾತಾಡ್ಕೋತಾ ಮುಂದೆ ನಡ್ಕೊಂಡ್ ಬರ್ತಿರ್ತಾರೆ. ಆಗ ಅವ್ರಿಬ್ಬರ ಕಣ್ಣಿಗೂ ಒಂದು ತೋಟ ಕಾಣಿಸುತ್ತೆ. ಅಲ್ಲಿ ತುಂಬಾ ಮಶ್ರೂಮ್ ಬೆಳ್ದಿರುತ್ತೆ. ಅರೆ ವಾ, ಇಷ್ಟೊಂದು ಮಶ್ರೂಮು! ನನ್ನ ಕನ್ಸು ನನ್ಸೋಯ್ತಲ್ಲೋ. ಅವರಿಬ್ರು ತೋಟ ನೋಡಿದ ತಕ್ಷಣ ಓಡ್ತಾರೆ. ಮತ್ತೆ ಅವರಿಬ್ರು ಕುತ್ಕೊಂಡು ಒಂದೇ ಸಲ ಮಶ್ರೂಮ್ ನ ಕಿತ್ಕೊಂಡು ತಿನ್ನಕ್ ಶುರು ಮಾಡ್ತಾರೆ. ಇಷ್ಟು ಮಶ್ರೂಮ? ಆಗ ಅವರಿಬ್ರು ಮಶ್ರೂಮ್ ತಿಂತಾ ಇರ್ತಾರೆ. ಆಗ ಸಡನ್ ಆಗಿ ತುಂಬಾ ಖಾರ ಆಗ್ಬಿಡುತ್ತೆ.
ಅಯ್ಯೋ ದೇವ್ರೆ ಓ ಆ, ಯಪ್ಪ ದೇವ್ರಿ ಅಯ್ಯೋ ಅವರ ಕಿವಿಗಳಿಂದ ಬೆಂಕಿ ತರ ಹೊಗೆ, ಅದು ಮಾತ್ರ ಅಲ್ಲದೆ ಬಾಯಿಂದ ಕೂಡ ಬರ್ತಿತ್ತು. ಆಮೇಲೆ ಅವ್ರು ಎದ್ ನಿಂತ್ಕೊಂಡು ನೋಡ್ತಾರೆ, ಅವ್ರ ಮುಂದೆ ಇರೋದು ಮೆಣಸಿನ್ಕಾಯಿ ಗಿಡ. ಆಗ ಅವ್ರಿಗೆ ಅರ್ಥ ಆಗತ್ತೆ ಅವ್ರು ತಿಂದಿರೋದು ಮೆಣಸಿನ್ಕಾಯಿ ಅಂತ. ಆದ್ರೆ ಮಶ್ರೂಮ್ ತರ ಹೆಂಗ್ ಕಾಣಿಸ್ತಾ ಅರ್ಥ ಆಗಿಲ್ಲ. ಅರೆ ಇದಂತೂ ಮೆಣಸಿನ್ಕಾಯಿ. ಪಾಪ ಅವರ ಪರಿಸ್ಥಿತಿನೇ ಮೋಸ ಆಗ್ಬಿಟ್ಟಿತ್ತು. ಆಗ ಅವ್ರ ಮೂವರು ಅವ್ರ ಮುಂದೆ ಬರ್ತಾರೆ. ಆ ತುಂಬಾ ತೊಂದರೆ ಕೊಟ್ಟಿದ್ದೀರಲ್ಲ ನಮಗೆ ನೀವು. ಈಗ ಹೇಗಿದೆ? ಬೇಕಾ ಮಶ್ರೂಮು? ಆ, ಮತ್ತೆ ನೋಡ್ಕೊಳ್ತೀವಿ ನಿನ್ನ. ಈಗ ನಮಗೆ ಖಾರ ಆಗ್ತಾ ಇದೆ. ಹಂಗಂತ ಹೇಳಿ ಅಣ್ಣ ತಮ್ಮ ಇಬ್ಬರು ನೀರಿನ ಕಡೆಗೆ ಓಡುತ್ತಾರೆ. ಇನ್ನೊಂದ್ ಕಡೆ ದೇವತೆ ನಿದ್ದೆಯಿಂದ ಎದ್ದೊಳ್ತಾಳೆ. ಪಕ್ಕದಲ್ಲಿ ಅವಳ ಮ್ಯಾಜಿಕ್ ಸ್ಟಿಲ್ ಇಲ್ಲ ಅಂತ ತುಂಬಾ ಭಯ ಪಡ್ತಾಳೆ. ಅಯ್ಯೋ ದೇವ್ರೆ, ನನ್ನ ಮ್ಯಾಜಿಕ್ ಸ್ಟಿಕ್ ಎಲ್ಲಿ? ಯಾರಾದ್ರೂ ಕೆಟ್ಟವ್ರ ಕೈಗೆ ಹೋಗಿ ಸೇರಿದ್ರೆ ತುಂಬಾ ತಪ್ಪು ನಡೆದು ಹೋಗುತ್ತೆ. ಆಮೇಲೆ ಅವಳು ಆಕಾಶದಲ್ಲಿ ಆರ್ತಾ ಅವಳ ಮ್ಯಾಜಿಕ್ ಸ್ಟಿಕ್ ಅನ್ನು ಹುಡುಕ್ತಾಳೆ. ನಿಮಗೆ ಯಾರಿಗಾದ್ರೂ ನನ್ನ ಮ್ಯಾಜಿಕ್ ಸ್ಟಿಕ್ ಸಿಕ್ಕಿದ್ರೆ ದಯವಿಟ್ಟು ನನಗೆ ಅದನ್ನ ವಾಪಸ್ ಕೊಡಿ ಹಂಗಂತ ನೋಡಿದ ಎಲ್ಲಾ ಜಂತುಗಳನ್ನು ಕೇಳ್ತಾ ಬರ್ತಿರ್ತಾಳೆ. ಆದ್ರೆ ಯಾರಿಗೂ ಮ್ಯಾಜಿಕ್ ಸ್ಟಿಕ್ ಬಗ್ಗೆ ಗೊತ್ತಿಲ್ಲ. ಎಷ್ಟೋ ಜಂತುಗಳನ್ನು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ದೇವತೆಗೆ ದಾಹ ಆಗತ್ತೆ. ಮತ್ತೆ ಅವಳು ನದಿಯ ಬಳಿ ಹೋಗ್ತಾಳೆ. ಅಲ್ಲಿ ಲಂಬು ಮತ್ತೆ ಚೋಟುನ ಅವಳು ನೋಡ್ತಾಳೆ. ನಾನು ಅವ್ರನ್ನ ಬಿಡಲ್ಲ, ನಮಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ. ಹೌದಣ್ಣ, ಮೆಣಸಿನ್ಕಾಯಿ ಇನ್ನೂ ಬಾಯೆಲ್ಲ ಇದ್ದಾಗಿದೆ. ನೀರು ಕುಡಿದ್ರು ಕೂಡ ಏನೂ ಆಗ್ತಾ ಇಲ್ಲ. ಏನಾಯ್ತು ನಿಮ್ಮಿಬ್ಬರಿಗೂ? ಯಾಕಷ್ಟು ಕಷ್ಟ ಪಡ್ತಿದ್ದೀರಾ? ಏನು ಅವಳೋದು ನೀಲಿ ದೇವತೆ, ನಾವು ಮಶ್ರೂಮ್ ಹುಡ್ಕೊಂಡು ಹೋಗಿದ್ವಿ. ಆ ಮಂಗ, ಆನೆ ಮತ್ತೆ ಪಕ್ಷಿ ಇದೆಯಲ್ಲ ಜಿಂಕಿ, ಅವಳು ಹೇಗೆ ಮಾಡಿದ್ಲು ಅಂತಾನೆ ಗೊತ್ತಿಲ್ಲ. ಆದರೆ ಮೆಣಸಿನ್ಕಾಯಿನ ಮಶ್ರೂಮ್ ಹಾಗೆ ಮಾಡಿದ್ರು. ಅದನ್ನು ತಿಂದು ನಮ್ಮ ಬಾಯಿ ಸುಟ್ಟೋಗಿದೆ. ಮತ್ತೆ ಅದೆಲ್ಲ ಆದ ನಂತರ ಮತ್ತೆ ಅದು ಮೆಣಸಿನ್ಕಾಯಿ ಆಗೋಯ್ತು. ಹಾಂ, ನಿಜವಾಗ್ಲೂ ಹಂಗಾಯ್ತಾ? ನನಗೆ ಗೊತ್ತಿಲ್ಲ ಅದು ಹೇಗೆ ಅವರು ಅಷ್ಟು ದೊಡ್ಡ ಜಾದು ಮಾಡಿದ್ರು ಅಂತ. ಹಾಂ, ಅವರಲ್ಲಿ ಯಾರತ್ರ ಆದ್ರೂ ನನ್ನ ಮ್ಯಾಜಿಕ್ ಸ್ಟಿಕ್ ಇರೋದನ್ನ ನೀವು ನೋಡಿದ್ರಾ? ಅರೆ ಹಾಂ, ನಾನು ಮೋಂಟುನ ಕೈಯಲ್ಲಿ ನಿನ್ನ ಕೋಲ್ ನೋಡ್ದೆ. ನನಗ್ ಗೊತ್ತಿತ್ತು, ಖಂಡಿತ ಅದು ಯಾವ್ದಾದ್ರೂ ಕೆಟ್ಟ ಜಂತು ಕೈಗೇನೆ ಸಿಕ್ಕಿರುತ್ತೆ ಅಂತ. ಸರಿ, ನಾನು ಹೋಗಿ ಇವಾಗ್ಲೇ ನೋಡ್ತೀನಿ. ಬನ್ನಿ, ನೀವು ಕೂಡ ಅವ್ರು ಎಲ್ಲಿದ್ದಾರೆ ಅಂತ ತೋರಿಸಿ. ಲಂಪಿ ಲಂಗೂರ್ ಒಂದು ಮರದ ಕೆಳಗಡೆ ಕುತ್ಕೊಂಡು ತಿಂತಾ ಇರ್ತಾನೆ. ಇವ್ರ ಮೂವರು ಅವನ್ ಮುಂದೆ ಹೋಗಿ ನಿಂತ್ಕೋತಾರೆ. ತಂಪಿ, ಎಲ್ಲ ಬಾಳೆಹಣ್ಣು ಇಲ್ಲಿಟ್ಟು ಹೊರಟೋಗ್ತಾ ಇರು, ಇಲ್ಲ ಅಂದ್ರೆ ನಿನಗೆ ಸರಿ ಇರಲ್ಲ ನೋಡು. ನಾನ್ ನಿನ್ನಿಂದ ಹೆದರೋದಿಲ್ಲ, ಹೋಗ ಇಲ್ಲಿಂದ. ಸರಿ, ಹಾಗಾದ್ರೆ ಮಜಾ ಮಾಡು ನೀನು. ಕೋತಿಯ ಮ್ಯಾಜಿಕ್ ಸ್ಟಿಕ್ ನ ಉಪಯೋಗಿಸಿ ಲಂಗೂರ್ಗೆ ಏನಾದ್ರೂ ಕಷ್ಟ ಕೊಡ್ಬೇಕು ಅನ್ಕೋತಾನೆ. ಅಷ್ಟರಲ್ಲೇ ದೇವತೆ ಅವನ್ನ ನೋಡ್ಬಿಡ್ತಾಳೆ. ಮೋಟು ಕೋತಿಯ ಕೈಯಲ್ಲಿದ್ದ ಸ್ಟಿಕ್ ಅನ್ನು ಕಿತ್ಕೊಂಡ್ಬಿಡ್ತಾಳೆ. ಅರೆ ನೀಲಿ ಬರಿ. ಸ್ವಲ್ಪತ್ತಲ್ಲೇ ಎಲ್ಲಾ ಜಂತುಗಳು ಅಲ್ಲಿಗೆ ಬಂದ್ಬಿಡ್ತವೆ. ನೀವಿಬ್ರು ಎಲ್ಲಾ ಜಂತುಗಳಿಗೆ ಹಿಂಸೆ ಕೊಟ್ಟಿದ್ದಕ್ಕೆ ನಿಮ್ಗೆ ನಾನು ಬುದ್ಧಿ ಕಲಿಸ್ತೀನಿ ಹಂಗಂತ ಹೇಳಿ ಮ್ಯಾಜಿಕ್ ಮಾಡಿದ ತಕ್ಷಣ ಅಲ್ಲಿ ತಟ್ಟೆ ತುಂಬಾ ಮೆಣಸಿನ್ಕಾಯಿ ಪ್ರತ್ಯಕ್ಷ ಆಗ್ಬಿಡುತ್ತೆ. ಸರಿ, ಈಗ ಬೇಗ ಈ ಮೆಣಸಿನ್ಕಾಯಿನ ತಿನ್ನಕ್ಕೆ ಶುರು ಮಾಡಿ. ಇಲ್ಲ, ನಾವು ನಾವಂತೂ ಹೀಗೆ ಇದೆಲ್ಲ ಮಾಡೋದೇ ಇಲ್ಲ, ಹಾ, ತಿನ್ನೋದೇ ಮಾಡೋದೇ ಇಲ್ಲ. ಇಲ್ಲ. ಸರಿ, ನೀವು ತಿಂದಿಲ್ಲ ಅಂದ್ರೆ ನಿಮ್ಮ ಮೂವರ್ನು ಈಗ್ಲೇ ನಾನು ಮಾಯ ಮಾಡ್ಬಿಡ್ತೀನಿ. ಇಲ್ಲ ಇಲ್ಲ, ತಿಂತೀವಿ ತಿಂತೀವಿ. ಹಂಗಂತೇಳಿ ಅವ್ರ ಮೂವರು ಅದನ್ನ ತಿನ್ನಕ್ ಶುರು ಮಾಡ್ತಾರೆ. ಓ, ಅಯ್ಯೋ ಅಯ್ಯೋ ದೇವ್ರೇ, ದೇವ್ರೇ, ಅಯ್ಯೋ. ಅಯ್ಯೋ ಮೆಣಸು ಖಾರ ಇದೆ ಕಣ್ರೋ. ಅಯ್ಯೋ, ಅವ್ರ ಮೂವರ ಕೈಯಲ್ಲಿ ತಿನ್ನಕ್ಕಾಗದೆ ಕಷ್ಟ ಪಟ್ಕೊಂಡು ಕಿರ್ಚ್ಕೊಂಡ್ ತಿಂತಿರ್ತಾರೆ. ಅದೇ ಸಮಯದಲ್ಲಿ ಜಂತುಗಳು ಮತ್ತೆ ದೇವತೆ, ಪಕ್ಷಿಗಳು ಎಲ್ಲರೂ ಅದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ.